ಒಬ್ಬ ವಿದ್ಯಾರ್ಥಿ 4 ದಿನದಲ್ಲಿ ಪೂರ್ತಿ ಸಿಲೆಬಸ್ ಕಂಪ್ಲೀಟ್ ಮಾಡ್ತಾನೆ ಮತ್ತೆ ಟಾಪರ್ ಆಗ್ತಾನೆ. ಅದೇ ಇನ್ನೊಬ್ಬ ವಿದ್ಯಾರ್ಥಿ 40 ದಿನ ಓದಿದ್ರು ಫೇಲ್ ಆಗ್ತಾನೆ. ಅಂದ ಹಾಗೆ ಇಲ್ಲಿ ಸ್ಪೀಡ್ ಅಲ್ಲ, ಬದಲಾಗಿ ಸಿಸ್ಟಮ್ ಮ್ಯಾಟರ್ ಆಗುತ್ತೆ. ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಒಂದು ಇಂತಹ 5 ಸ್ಟೆಪ್ ಸಿಸ್ಟಮ್. ಇದರಿಂದ ನಿಮ್ಮ ಸ್ಟಡಿ 3x ಸ್ಪೀಡ್ ಆಗುತ್ತೆ, ಯಾವುದೇ ರೀತಿಯ ಅಡೆತಡೆ ಇಲ್ದೇನೆ. ಮತ್ತೆ ಒಂದು ಇಂತಹ ಟೆಕ್ನಿಕ್ ಹೇಳ್ತೀನಿ, ಟಾಪರ್ಸ್ ನಿಮ್ಮಿಂದ ಬಚ್ಚಿ ಇಡ್ತಾರೆ. ಅಂದ ಹಾಗೆ ಅನೇಕ ಜನ ವಿದ್ಯಾರ್ಥಿಗಳು ನನಗೆ ಓದುವ ಮನಸ್ಸಿಲ್ಲ, ಓದ್ಬೇಕು ಅನ್ನುವ ಆಸಕ್ತಿ ಬರ್ತಾ ಇಲ್ಲ ಅಂತಾರೆ. ಒಂದ್ ವೇಳೆ ನಿಮಗೂ ಓದಲು ಆಸಕ್ತಿ ಬರ್ತಾ ಇಲ್ಲ ಅಂದ್ರೆ, ಅಥವಾ ಕಡಿಮೆ ಸಮಯದಲ್ಲಿ ಜಾಸ್ತಿ ಎಫೆಕ್ಟಿವ್ಲಿ ಓದುವುದು ಹೇಗೆ ಎಂದು ಯೋಚನೆ ಮಾಡ್ತಾ ಇದ್ರೆ, ನೀವು ಸರಿಯಾದ ವಿಡಿಯೋವನ್ನ ಆಯ್ಕೆ ಮಾಡಿದ್ದೀರಾ. ಏಕೆಂದ್ರೆ ಈ ವಿಡಿಯೋ ನೋಡಿದ ನಂತರ ನೀವು ಯಾವತ್ತೂ ಹೇಳೋದಿಲ್ಲ ನನಗೆ ಓದಲು ಆಸಕ್ತಿ ಇಲ್ಲ, ಓದಲು ಮನಸ್ಸು ಬರ್ತಾ ಇಲ್ಲ ಎಂದು. ಆದರೆ ಒಂದು ಮಾತು ನೆನಪಿರಲಿ, ನಾ ಏನೆಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ ಅದನ್ನ ನೀವು ರಿಲಿಜಿಯಸ್ಲಿ ಫಾಲೋ ಮಾಡಬೇಕಾಗತ್ತೆ. ಆವಾಗ್ಲೇ ಏನಾದ್ರೂ ಬದಲಾವಣೆ ಕಾಣಲು ಸಿಗುತ್ತೆ. ಇಲ್ಲ ಅಂದ್ರೆ ಅದೇ ಆಗುತ್ತೆ ಮುಂಚೆ ಆಗಿರೋದು. ನೋಡಿ, ನೀವು ನಿಮ್ಮ ಅಭ್ಯಾಸಗಳನ್ನ ಬದಲಾವಣೆ ಮಾಡಲಿಲ್ಲ ಅಂದ್ರೆ ಏನೂ ಬದಲಾವಣೆ ಆಗೋದಿಲ್ಲ. ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ, ಆದರೆ ನೀವು ಇದನ್ನ ಫಾಲೋನೇ ಮಾಡಲಿಲ್ಲ ಅಂದ್ರೆ ಮತ್ತೆ ನೀವು ಅದೇ ಪ್ರಶ್ನೆ ಕೇಳ್ತೀರಾ, ಸರಿಯಾದ ಮನಸ್ಸಿನಿಂದ ಹೇಗೆ ಓದಬೇಕು, ಕಡಿಮೆ ಸಮಯದಲ್ಲಿ ಜಾಸ್ತಿ ಸ್ಟಡಿ ಹೇಗೆ ಮಾಡಬೇಕು ಅನ್ನೋದು. ಅದಕ್ಕೆ ನಾ ಏನೆಲ್ಲ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ಅದನ್ನ ಧ್ಯಾನದಿಂದ ಕೇಳಿ ಮತ್ತೆ ಅದನ್ನ ಫಾಲೋ ಸಹ ಮಾಡಿ. ನಾ 100% ಹೇಳ್ತೀನಿ, ನಿಮಗೂ ಓದಲು ಆಸಕ್ತಿ ಬರುತ್ತೆ. ಅದಕ್ಕಾಗಿ ಈ ವಿಡಿಯೋವನ್ನ 2 ಪಾರ್ಟ್ ನಲ್ಲಿ ಡಿವೈಡ್ ಮಾಡಿದ್ದೇನೆ. ಮೊದಲು ಸರಿಯಾದ ಮನಸ್ಸಿನಿಂದ ಹೇಗೆ ಓದಬೇಕು ಅನ್ನೋದನ್ನ ತಿಳಿಯೋಣ. 2 ವಿಷಯಗಳನ್ನ ಬೇಗ ಓದುವುದು ಹೇಗೆ ಅನ್ನೋದನ್ನ ತಿಳಿಯೋಣ. ಹಾಗಿದ್ರೆ ಬನ್ನಿ ವಿಡಿಯೋ ಪ್ರಾರಂಭ ಮಾಡೋಣ. ಪಾಯಿಂಟ್ ನಂಬರ್ 1, ಫೈಂಡ್ ಎ ರೀಸನ್ ಟು ಸ್ಟಡಿ. ನೋಡಿ, ನಾವೆಲ್ಲ ಏನೇ ಕೆಲಸ ಮಾಡ್ತಾ ಇರಲಿ ಅದರ ಹಿಂದೆ ಒಂದು ಕಾರಣ ಅಡಗಿದೆ. ಉದಾಹರಣೆಗೆ ನಿಮಗೆ ನೀವು ನಾಳೆ ಬೆಳಿಗ್ಗೆ 4 ಗಂಟೆಗೆ ಎದ್ದೇಳಿ ಅಂದ್ರೆ ನೀವು ಎದ್ದೇಳ್ತೀರಾ? ನಿಮಗೆ ಬೆಳಿಗ್ಗೆ ಬೇಗ ಎದ್ದೇಳುವ ಅಭ್ಯಾಸವೇ ಇಲ್ಲ ಅಂದ್ರೆ ಐ ಥಿಂಕ್ ಖಂಡಿತ ಇಲ್ಲ. ಅದೇ ಒಂದು ರೀಸನ್ ಇದ್ರೆ ಅಂದ್ರೆ ನಿಮಗೆ ಯಾರಾದ್ರೂ ಹೇಳಿದ್ರೆ ನೀನು ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ಬೇಕು ಮತ್ತೆ ನಾನು ನಿನಗೆ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂದ್ರೆ ನೀವು 4 ಗಂಟೆಗೆ ಅಲ್ಲ, ಬದಲಾಗಿ 2 ಗಂಟೆಗೆ ಎದ್ದೇಳ್ತೀರಾ. ಇನ್ನು ಕೆಲವೊಬ್ರು ನಿದ್ದೆ ಸಹ ಮಾಡೋದಿಲ್ಲ, ಏಕೆಂದ್ರೆ ನಿಮ್ಮ ಬಳಿ ಒಂದು ಕಾರಣ ಇದೆ, ರೀಸನ್ ಇದೆ ಬೆಳಿಗ್ಗೆ ಬೇಗ ಎದ್ದೇಳುವ. ಮತ್ತೆ ಇದೇ ಸೊಲ್ಯೂಷನ್ ಆಗಿದೆ ಓದುವುದು. ಹಾಗೂ ಇದೇ ತರ ನಿಮ್ಮ ಹತ್ತಿರ ಕೂಡ ಓದಲೇಬೇಕು ಎನ್ನುವ ಒಂದು ಬಲವಾದ ಕಾರಣ ಇರಬೇಕು. ನಾ ಯಾಕೆ ಓದಬೇಕು? ಏಕೆಂದ್ರೆ ನಾವೊಂದು ಉನ್ನತ ಸ್ಥಾನದಲ್ಲಿ ಹೋಗ್ಬೇಕು, ನನ್ನ ಎಲ್ಲ ಕನಸುಗಳನ್ನ ಪೂರ್ಣಗೊಳಿಸಬೇಕು, ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿಯಾಗಿ ನಿರ್ಮಾಣ ಆಗ್ಬೇಕು, ಸಿಕ್ಕಿರುವ ಈ ಜೀವನದಲ್ಲಿ ಏನಾದ್ರೂ ಒಂದು ದೊಡ್ಡದಾಗಿ ಸಾಧನೆ ಮಾಡಬೇಕು. ನೋಡಿ, ಎಲ್ಲಿವರೆಗೆ ನಿಮ್ಮಲ್ಲಿ ಓದಬೇಕು ಅನ್ನುವ ಕಾರಣ ಇರೋದಿಲ್ಲ ಅಲ್ಲಿವರೆಗೆ ನೀವು ಕೇವಲ ನೆಪ ಮಾಡ್ತಾನೆ ಇರ್ತೀರಾ. ಮತ್ತೆ ಯಾವಾಗ ನಿಮ್ಗೆ ಒಂದು ಬಲವಾದ ಕಾರಣ ಸಿಗುತ್ತೆ ಓದುವುದು, ಆಗ ನೀವು ಯಾವತ್ತೂ ಹೇಳೋದಿಲ್ಲ ನನಗೆ ಓದಲು ಮನಸ್ಸಿಲ್ಲ ಎಂದು. ಪಾಯಿಂಟ್ ನಂಬರ್ 2, ಅವಾಯ್ಡ್ ಆಲ್ ದ ಡಿಸ್ಟ್ರಾಕ್ಷನ್ಸ್. ಇವತ್ತಿನ ಜನರೇಷನ್ ನಲ್ಲಿ ವಿದ್ಯಾರ್ಥಿಗಳು ಓದದೇ ಇರಲು ಡಿಸ್ಟ್ರಾಕ್ಷನ್ಸ್ ಕೂಡ ಒಂದು ದೊಡ್ಡ ಕಾರಣ ಆಗಿದೆ. ಇಲ್ಲಿ ಡಿಸ್ಟ್ರಾಕ್ಷನ್ ಅಂದ್ರೆ ಪ್ರತಿಯೊಂದು ಆ ವಸ್ತು ನಿಮ್ಮ ಗುರಿಯಿಂದ ನಿಮ್ಮನ್ನ ದೂರ ತಗೊಂಡು ಹೋಗುತ್ತೆ. ಮತ್ತೆ 90% ಡಿಸ್ಟ್ರಾಕ್ಷನ್ ಆಚೆ ಇರೋದಿಲ್ಲ, ಅದನ್ನ ನೀವೇ ಕ್ರಿಯೇಟ್ ಮಾಡ್ತೀರಾ. ಹೇಗೆ? ನಾ ಹೇಳ್ತೀನಿ ಕೇಳಿ. ಇತ್ತೀಚೆಗೆ ಸ್ಕೂಲ್ ಕಾಲೇಜ್ ಪ್ರಾರಂಭ ಆಗಿವೆ. ನನ್ನ ಬಳಿ ಇನ್ನೂ ತುಂಬಾ ಸಮಯ ಇದೆ ಓದಲು. ಕೇವಲ 1 ತಿಂಗಳಲ್ಲಿ ಪೂರ್ತಿ ಸಿಲೆಬಸ್ ಕಂಪ್ಲೀಟ್ ಮಾಡ್ತೀನಿ ಅನ್ಕೊಳ್ತೀರಾ. ಟೈಮ್ ಪಾಸ್ ಮಾಡ್ತಾ ಕಾಲ ಕಳಿತೀರಾ. ನೋಡಿ, ಇವೇ ನಿಮ್ಮ ಕೆಟ್ಟ ಅಭ್ಯಾಸಗಳಿವೆ. ನಿಮ್ಮ ಗುರಿಯಿಂದ ನಿಮ್ಮನ್ನ ದೂರ ತಗೊಂಡು ಹೋಗ್ತಾ ಇವೆ. ಮತ್ತೆ ನಿಮ್ಮ ಮೊಬೈಲ್ ಫೋನ್, ಇದರಲ್ಲಿ ಜಗತ್ತಿನ ಎಲ್ಲಾ ಒಳ್ಳೆಯ ಇನ್ಫಾರ್ಮೇಶನ್ ಅಡಗಿದೆ. ಅದನ್ನು ನೀವು ಸರಿಯಾಗಿ ಉಪಯೋಗಿಸಿಕೊಂಡ್ರೆ ಇದೊಂದು ಬ್ರಹ್ಮಾಸ್ತ್ರದ ಸಮಾನವಾಗಿದೆ. ಅದೇ ನೀವು ಇದನ್ನ ಕೆಟ್ಟದಕ್ಕಾಗಿ ಉಪಯೋಗಿಸಿಕೊಂಡ್ರೆ ಇದು ಭಸ್ಮಾಸುರನ ಸಮಾನವಾಗಿರುತ್ತೆ. ನೋಡಿ, ಮೊಬೈಲ್ ಫೋನ್ ಉಪಯೋಗಿಸಿ ನೀವು ಸರಿಯಾಗಿ ಓದಬಹುದು, ಆದರೆ ನೀವೇನ್ ಮಾಡ್ತೀರಾ? ಕೆಟ್ಟ ವಿಡಿಯೋ ನೋಡ್ತೀರಾ, ಸೋಷಿಯಲ್ ಮೀಡಿಯಾ ಸ್ಕ್ರೋಲ್ ಮಾಡ್ತೀರಾ, ಗೆಳೆಯರ ಜೊತೆಗೆ ಚಾಟಿಂಗ್ ಮಾಡ್ತಾ ಕಾಲ ಕಳಿತೀರಾ. ಅದಕ್ಕೆ ಈ ಎಲ್ಲ ಡಿಸ್ಟ್ರಾಕ್ಷನ್ ಇಂದ ದೂರ ಇದ್ರೆ, ಹಾರ್ಡ್ ವರ್ಕ್ ಮಾಡ್ತಾ ಇದ್ರೆ ನೀವು ಕೂಡ ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿ ಆಗಬಹುದು. ಮತ್ತೆ ನೀವು ಆ ಎಲ್ಲ ಡಿಸ್ಟ್ರಾಕ್ಷನ್ಗಳಿಂದ ಪಾರಾದ್ರೆ ಓದುವುದು ಅಷ್ಟೇ ಅಲ್ಲ, ಎಂತಹದೇ ಕಠಿಣ ಕೆಲಸ ಕೂಡ ಈಸಿಯಾಗಿ ಪೂರ್ಣಗೊಳಿಸಬಹುದು. ಪಾಯಿಂಟ್ ನಂಬರ್ 3, ಡೂ ಒನ್ ಥಿಂಗ್ ಎಟ್ ಎ ಟೈಮ್. ನಾನು ಹಲವಾರು ವಿದ್ಯಾರ್ಥಿಗಳನ್ನ ನೋಡಿದ್ದೇನೆ, ಓದುವ ಮಧ್ಯೆ ಫೋನ್ ಉಪಯೋಗ ಮಾಡ್ತಾರೆ, ಇಲ್ಲ ಕಾಟಾಚಾರಕ್ಕಾಗಿ ಪುಸ್ತಕ ಹಿಡಿತಾರೆ. ಸರಿಯಾದ ಮನಸ್ಸಿನಿಂದ ಓದಿ, ಆದರೆ ಓದುವ ನಟನೆ ಮಾಡಬೇಡಿ. ಯಾವಾಗ ಓದಲು ಕುಳಿತುಕೊಳ್ತೀರಾ ಆಗ ನಿಮ್ಮ ಹತ್ತಿರ ಕೇವಲ ಪುಸ್ತಕಗಳೇ ಇರಬೇಕು, ಮೊಬೈಲ್ ಫೋನ್ ಅಥವಾ ಬೇರೆ ಯಾರೂ ಅಲ್ಲ. ಮತ್ತೆ ಒಂದೇ ಸಮಯದಲ್ಲಿ ಒಂದೇ ಕೆಲಸ ಮಾಡಿ, ಮತ್ತೆ ಆ ಕೆಲಸ ಮಾಡೋಕೆ ನಿಮ್ಮ ಪೂರ್ತಿ ಧ್ಯಾನ ಆ ಕೆಲಸದ ಮೇಲೆ ಕೇಂದ್ರೀಕರಿಸಿ. ಈ ಮಾತು ಹೇಗೆ ಅನ್ವಯ ಆಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ವಿಷಯ ಓದ್ತಾ ಇದ್ದೀರಾ ಅನ್ಕೊಳ್ಳಿ, ಅದನ್ನ ನೀವು ಕೇವಲ 5 ನಿಮಿಷ ಸ್ಟಡಿ ಮಾಡ್ತೀರಾ. ಅದು ಅರ್ಥ ಆಗ್ಲಿಲ್ಲ ಅಂದ್ರೆ ಬೇರೆ ವಿಷಯ ಓದಲು ಪ್ರಾರಂಭ ಮಾಡ್ತೀರಾ. ಮತ್ತೆ ಆ ವಿಷಯ ಮೊದಲಿನಿಂದ ಓದಲು ಪ್ರಾರಂಭ ಮಾಡ್ತೀರಾ. ಸ್ವಲ್ಪ ಸಮಯ ಸ್ಟಡಿ ಮಾಡ್ತೀರಾ, ಅದು ನಿಮಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಮತ್ತೆ ಬೇರೆ ವಿಷಯ ಓದಲು ಪ್ರಾರಂಭ ಮಾಡ್ತೀರಾ. ಅಥವಾ
ಬೇರೆ ಕೆಲಸ ಮಾಡಲು ಪ್ರಾರಂಭ ಮಾಡ್ತೀರಾ ಮತ್ತೆ ತನ್ನ ಎಲ್ಲ ಎನರ್ಜಿ, ಫೋಕಸ್, ಟೈಮ್ ಆ ಕೆಲಸದಲ್ಲಿ ಹಾಕ್ತೀರಾ. ಅದರಲ್ಲೂ ನಿಮಗೆ ಆಸಕ್ತಿ ಬರಲಿಲ್ಲ ಅಂದ್ರೆ ಹೀಗೆ ಪದೇ ಪದೇ ತಮ್ಮ ಕೆಲಸ ಬದಲಾಯಿಸ್ತಾ ಇರ್ತೀರಾ. ಇದರಿಂದ ನಿಮ್ಮ ಟೈಮ್, ಎನರ್ಜಿ ಮತ್ತೆ ಫೋಕಸ್ ಎಲ್ಲವೂ ಹಾಳಾಗುತ್ತೆ. ಆದ್ರೆ ಓದುವುದು ಮಾತ್ರ ಆಗೋದಿಲ್ಲ. ಅದಕ್ಕೆ ಒಂದೇ ಸಮಯದಲ್ಲಿ ಒಂದೇ ಕೆಲಸ ಮಾಡಿ. ಪಾಯಿಂಟ್ ನಂಬರ್ 1, ಬ್ಲರ್ಡ್ ರೀಡಿಂಗ್ ಅಂದ್ರೆ ಫೇಕ್ ಸ್ಟಡಿ. ಒಂದ್ ವೇಳೆ ನೀವು ಪುಸ್ತಕ ಓಪನ್ ಮಾಡಿ 10 ನಿಮಿಷದವರೆಗೆ ಪುಟಗಳನ್ನ ಕೇವಲ ನೋಡ್ತಾ ಇದ್ರೆ ನೀವು ಓದ್ತಾ ಇಲ್ಲ, ಬದಲಾಗಿ ಪ್ರೆಟೆಂಟ್ ಮಾಡ್ತಾ ಇದ್ದೀರಾ. ಇಂಟೆನ್ಷನ್ ಇಲ್ಲದೆ ರೀಡಿಂಗ್ ಮಾಡೋದು ಬ್ರೈನ್ ಅನ್ನ ಸ್ಲೀಪಿ ಮೋಡ್ ನಲ್ಲಿ ಹಾಕುತ್ತೆ. ನಿಜವಾಗಿ ಓದುವ ಪ್ರೊಸೆಸ್ ಪ್ರಾರಂಭವೇ ಆಗೋದಿಲ್ಲ. ಅದಕ್ಕೆ ಟಾಪರ್ಸ್ ಏನ್ ಮಾಡ್ತಾರೆ, ಒಂದು ಪ್ಯಾರಾಗ್ರಾಫ್ ಓದಿದ ನಂತರ ಪಾಸ್ ತಗೊಳ್ತಾರೆ ಮತ್ತೆ ಯೋಚನೆ ಮಾಡ್ತಾರೆ, ಒಂದ್ ವೇಳೆ ನಾನೊಬ್ಬ ಟೀಚರ್ ಆಗಿದ್ರೆ ವಿದ್ಯಾರ್ಥಿಗಳಿಗೆ ಇದನ್ನ ಹೇಗೆ ಅರ್ಥ ಮಾಡಿಸ್ತಾ ಇದ್ದೆ ಅಂತ. ಅದಕ್ಕೆ ಪ್ರತಿಯೊಂದು ಪ್ಯಾರಾಗ್ರಾಫ್ ಓದಿದ ನಂತರ ತಮ್ಮನ್ನ ತಮಗೆ ಟೆಸ್ಟ್ ಮಾಡಿ, ರೀಡ್, ಪಾಸ್, ರೀಕಾಲ್, ಮೂವ್ ಆನ್. ಕೇವಲ ಇಷ್ಟೇ ಬದಲಾವಣೆ ಮಾಡಿ. ಇದು ನಿಮ್ಮ ಓದುವ ರೀತಿಯನ್ನ 2x ವೇಗ ಮಾಡುತ್ತೆ. ಪಾಯಿಂಟ್ ನಂಬರ್ 2, ಚಂಕಿಂಗ್ ಮೆಮೊರಿ ಶಾರ್ಟ್ಕಟ್ ಸಿಸ್ಟಮ್. ನೋಡಿ, ನಿಮ್ಮ ಬ್ರೈನ್ ಪೆನ್ ಡ್ರೈವ್ ಅಲ್ಲ. ಅದು ಪ್ರತಿಯೊಂದು ಫೈಲ್ಸ್ ಅನ್ನ ಬೇರೆ ಬೇರೆ ಕಡೆಗೆ ಸೇವ್ ಮಾಡೋದಿಲ್ಲ, ಬದಲಾಗಿ ಅದು ಪ್ಯಾಟರ್ನ್ ಗಳನ್ನ ನಿರ್ಮಾಣ ಮಾಡುತ್ತೆ. ಅದಕ್ಕೆ ಚಂಕಿಂಗ್ ಮೆಥಡ್ ಕೆಲಸ ಮಾಡುತ್ತೆ. 3 ಬೇರೆ ಬೇರೆ ಪಾಯಿಂಟ್ ಗಳನ್ನ ನೆನಪಿನಲ್ಲಿ ಇಟ್ಟುಕೊಳ್ಳೋ ಬದಲು ಅವುಗಳನ್ನ ಒಂದೇ ಐಡಿಯಾ ಒಳಗೆ ಕ್ಲೋಸ್ ಮಾಡಿ. ಉದಾಹರಣೆಗೆ, ಫೋಟೋಸಿಂಥೆಸಿಸ್ ಈಸ್ ಈಕ್ವಲ್ ಟು ಸನ್ಲೈಟ್, ವಾಟರ್, ಕ್ಲೋರೋಫಿಲ್. ಇದೆಲ್ಲವೂ ಒಂದೇ ಚಂಕಿಂಗ್ ನಿರ್ಮಾಣ ಆಯಿತು. ಟಾಪರ್ಸ್ ಇದೇ ಮೆಥಡ್ ಅನ್ನ ವಿಜುವಲೈಸ್ ಮೈಂಡ್ ಮ್ಯಾಪ್ ನಿಂದ ಇನ್ನೂ ಸ್ಟ್ರಾಂಗ್ ಮಾಡಿಕೊಳ್ತಾರೆ. ಅದಕ್ಕೆ ಗ್ರೂಪ್ ಸ್ಟಡಿ ಮಾಡಿ, ಈಸಿ ಆಗುತ್ತೆ. ಒಂದ್ ವೇಳೆ ನಿಮಗೆ ಗ್ರೂಪ್ ಸ್ಟಡಿ ಮಾಡಲು ಆಗ್ತಾ ಇಲ್ಲ ಅಂದ್ರೆ ಮೊದಲು ಓದಿ ಮತ್ತೆ ಓದಿರುವುದನ್ನ ಬೇರೆಯವರಿಗೆ ಹೇಳುವ ಪ್ರಯತ್ನ ಮಾಡಿ. ಅಥವಾ ಕೆಲವೊಂದು ಪಾಯಿಂಟ್ಗಳನ್ನ ಬರೆದು ಇಡಿ ಮತ್ತೆ 5-6 ಪಾಯಿಂಟ್ಗಳನ್ನ ಲಾಜಿಕಲ್ ಗ್ರೂಪ್ ನಲ್ಲಿ ಸ್ಪ್ಲಿಟ್ ಮಾಡಿ ಬೇರೆ ಬೇರೆ ಬುಲೆಟ್ ಪಾಯಿಂಟ್ಗಳನ್ನ ಬರೆದು ಇಡಿ. ಇದು ನೆನಪು ಮಾಡಿಕೊಳ್ಳೋದು ತುಂಬಾ ಸ್ಲೋ ಮೆಥಡ್ ಆಗಿದೆ. ಅದಕ್ಕೆ ಈ ತರ ಓದಿದ್ದು ನಿಮ್ಮ ನೆನಪಿನಲ್ಲಿ 100% ಇರುತ್ತೆ. ಒಂದು ಸಲ ಇದನ್ನ ಟ್ರೈ ಮಾಡಿ ನೋಡಿ, ನಿಮಗೂ ಅರ್ಥ ಆಗುತ್ತೆ. ಪಾಯಿಂಟ್ ನಂಬರ್ 3, ಬ್ಲರ್, ರೀಕಾಲ್, ಬರ್ನ್. ಉದಾಹರಣೆಗೆ, ನೀವು ಒಂದು ಪುಟ ಓದ್ತೀರಾ, ಅದನ್ನ ಕೇವಲ ಅರ್ಥ ಮಾಡಿಕೊಳ್ತೀರಾ, ಮಾರನೇ ದಿನ ಪೂರ್ತಿ ಮರೆತು ಬಿಡ್ತೀರಾ. ಯಾಕಂದ್ರೆ ನೀವು ಆ ಪೂರ್ತಿ ಇನ್ಫಾರ್ಮೇಶನ್ ಅನ್ನ ಸರಿಯಾಗಿ ಅರ್ಥನೆ ಮಾಡಿಕೊಳ್ಳಲಿಲ್ಲ. ಅದಕ್ಕೆ ಟಾಪರ್ಸ್ ಯೂಸ್ ಮಾಡ್ತಾರೆ 3 ಲೇಯರ್ ರಿಟೆನ್ಷನ್. ಒಂದು, ಬ್ಲರ್ ಝೋನ್. ಮೊದಲ ಬಾರಿಗೆ ಓದುವಾಗ 50% ಅರ್ಥ ಮಾಡಿಕೊಳ್ಳಬೇಕು. ಹೌದು, ಮೊದಲ ಬಾರಿಗೆ ಓದುವುದರಿಂದ 50% ಅರ್ಥ ಮಾಡಿಕೊಳ್ಳೋದು ಕಷ್ಟ. ಅದಕ್ಕೆ ನೀವು ಸರಿಯಾದ ಮನಸ್ಸಿನಿಂದ ಓದುವ ಪ್ರಯತ್ನ ಮಾಡಿ, ಆಗ ನಿಮಗೆ 50% ಚಾಪ್ಟರ್ ಅರ್ಥ ಆಗುತ್ತೆ. 2, ರೀಕಾಲ್ ಝೋನ್. ಮೊದಲು ಓದಿ, ನಂತರ ನೋಡದೇನೆ ಓದಿದ್ದು ನೆನಪಿನಲ್ಲಿ ಇಟ್ಟುಕೊಳ್ಳುವ ಪ್ರಯತ್ನ ಮಾಡಿ. ಇದನ್ನ ಮಾಡಲು ಓದಿರೋದು ಬರೆಯಬೇಕು. ಓದಿರೋದು ಅಕ್ಷರಗಳ ಮೂಲಕ ಆಚೆ ಬಂದ್ರೆ ಆ ಮಾಹಿತಿ ಮೈಂಡ್ ಒಳಗೆ ಪ್ರಿಂಟ್ ಆಗಿರುತ್ತೆ. 3, ಬರ್ನ್ ಝೋನ್. ಓದಿರೋದು ಬೇರೆಯವರಿಗೆ ಹೇಳಿ ಮೆಮೊರಿಯನ್ನ ಲಾಕ್ ಮಾಡಿಕೊಳ್ಳುವ ಪ್ರಯತ್ನ ಮಾಡಿ. ನೋಡಿ, ಯಾವುದೇ ಒಂದು ಮಾಹಿತಿಯನ್ನ ನೀವು ಓದಿರೋದು ಅದು ಬೇರೆಯವರಿಗೆ ಹೇಳಲು ಆಗಲಿಲ್ಲ ಅಂದ್ರೆ ಆ ಮಾಹಿತಿ ನಿಮಗೆ ಸರಿಯಾಗಿ ಅರ್ಥನೇ ಆಗಿಲ್ಲ ಎಂದರ್ಥ. ಅದಕ್ಕೆ ಪ್ರತಿ ಸಲ ವಿಷಯವನ್ನು ಬೇರೆ ಬೇರೆ ರೀತಿಯಲ್ಲಿ ಡಿವೈಡ್ ಮಾಡಿ ಓದುವುದು ಕೇವಲ ಇನ್ಪುಟ್ ಆಗಬಾರ್ದು, ಬದಲಾಗಿ ಔಟ್ಪುಟ್ ಸಹ ಆಗಿರಬೇಕು. ಪಾಯಿಂಟ್ ನಂಬರ್ 4, ಬ್ಲರ್ ನೋಟ್ಸ್ ಪ್ಲಸ್ ಟೀಚಿಂಗ್ ಈಸ್ ಈಕ್ವಲ್ ಟು ಮೆಂಟಲ್ ಲಾಕ್-ಇನ್. ನೀವು ನಿಮ್ಮ ನೋಟ್ಸ್ ಯಾರ ಸಲುವಾಗಿ ಬರೆಯೋದು, ನಿಮ್ಮ ಸಲುವಾಗಿ ಬರೆಯೋದಾ ಅಥವಾ ಬೇರೆಯವರಿಗೆ ತಿಳಿಸಲು ಬರೆಯೋದಾ? ವ್ಯತ್ಯಾಸ ಜಾಸ್ತಿ ಇರುತ್ತೆ ಯಾವಾಗ ನೀವು ಬ್ಲರ್ ಸ್ಟೈಲ್ ನೋಟ್ಸ್ ರೆಡಿ ಮಾಡಿಕೊಳ್ತೀರಾ. ಉದಾಹರಣೆಗೆ, ಕೇವಲ ಕೀವರ್ಡ್ಸ್, ಆರೋಸ್ ಅಥವಾ ಇಮೋಜಿಸ್ ಈ ತರ ನೋಟ್ಸ್ ಮಾಡ್ತಾ ಇದ್ರೆ ನಿಮ್ಮ ಮೈಂಡ್ ಕೇವಲ ಬ್ಲಾಂಕ್ಸ್ ಗಳನ್ನ ತುಂಬಲು ಯೋಚನೆ ಮಾಡುತ್ತೆ. ಅಂದ್ರೆ ನೀವು ನೋಟ್ಸ್ ಬರೆಯಲು ಕಂಜ್ಯೂಸ್ ಮಾಡ್ತಾ ಇದ್ರೆ ಇಲ್ಲ ಅರ್ಧ ನೋಟ್ಸ್ ಬರಿತಾ ಇದ್ರೆ ನಿಮ್ಗೆ ಏನೂ ಅರ್ಥ ಆಗೋದಿಲ್ಲ. ನೋಡಿ, ನೋಟ್ಸ್ ಬರೆಯುವ ಉದ್ದೇಶ ನೀವು ಪಾಠ ಕೇಳಿರೋದು, ಓದಿರೋದು ಅಕ್ಷರಗಳ ಮೂಲಕ ಬರೆಯುವುದು ಆಗಿರುತ್ತೆ. ಮತ್ತೆ ನೀವು ಅದೇ ನೋಟ್ಸನ್ನು ಬೇರೆಯವರಿಗೆ ಎಕ್ಸ್ಪ್ಲೇನ್ ಮಾಡಿದ್ದಾಗ ಆ ಇನ್ಫಾರ್ಮೇಷನ್ ಲಾಂಗ್ ಟರ್ಮ್ ಮೆಮೊರಿನಲ್ಲಿ ಅಂಟಿಕೊಳ್ಳುತ್ತೆ. ಈಗ ಅದನ್ನು ಓದಿ ಇಲ್ಲ ಮರೆತು ಬಿಡಿ. ನೋಡಿ, ತಮ್ಮ ನೋಟ್ಸನ್ನು ಗೂಗಲ್ ಡಾಕ್ಯುಮೆಂಟ್ಸ್ ಥರ ನೋಡಬೇಡಿ, ಬದಲಾಗಿ ಅದನ್ನು ವಾಟ್ಸಪ್ನ ಚಾಟ್ನ ಹಾಗೆ ಫಾಸ್ಟ್, ಅರ್ಲಿ ಟು ಯೂಸ್ಫುಲ್ ಆಗಿರಬೇಕು, ಆ ಥರ ಬರೆಯಿರಿ. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನಿದ್ರು ಕಾಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜನ್ನು ಫಾಲೋ ಮಾಡಿ. ಬಾಯ್ ಬಾಯ್.